ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಕುಂದಗೋಳ ತಾಲೂಕಿನ ಗುಡಿನಕಟ್ಟಿ ಗ್ರಾಮದ ಶ್ರೀ 1008 ಶಾಂತಿನಾಥ ದಿಗಂಬರ ಜೈನ ಮಂದಿರದಲ್ಲಿ ಭಕ್ತಾಂಬರ ಆರಾಧನೆ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಬೆಳಿಗ್ಗೆ ಶ್ರೀ ಶಾಂತಿನಾಥ ತೀರ್ಥಂಕರಿಗೆ ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ನಂತರ ಶ್ರೀ 105 ಪದ್ಮಶ್ರೀ ಮಾತಾಜಿ ಅವರ ನೇತೃತ್ವದಲ್ಲಿ ಜೈನ ಶ್ರಾವಕರಿಂದ ಭಕ್ತಾಂಬರ ಆರಾಧನಾ ಪೂಜೆ ನೆರವೇರಿತು. ನಂತರ 105 ಪದ್ಮಶ್ರೀ ಮಾತಾಜಿ ಆಶೀರ್ವಚನ ಕೊಟ್ಟಿದ್ದಾರೆ. ಜೈನ ಧರ್ಮದಲ್ಲಿ ಹುಟ್ಟಿರುವುದು ನಾವು ದಿನನಿತ್ಯ ತಪ್ಪದೆ ಬಸ್ತಿಗೆ ಬಂದು ಭಗವಂತರ ದರ್ಶನ ಮಾಡಿದ್ರೆ ನಮ್ಮ ಪಾಪ ಕರ್ಮಗಳು ಸರ್ವನಾಶವಾಗುತ್ತೆ. ಗುಡನಕಟ್ಟಿ ಗ್ರಾಮದ ಈ ಬತ್ತಿಯು ಅತಿ ಸುಂದರವಾಗಿ ನಿರ್ಮಾಣ ಮಾಡಿದ್ದೀರಿ. ಎದುರಿಗೆ ರಸ್ತೆ ಇದ್ದು ಅದಕ್ಕೆ ಹೊಂದಿಕೊಂಡ ದೊಡ್ಡ ಪ್ರಮಾಣದ ಕೆರೆ ಇದ್ದು ಸೂರ್ಯ ಉದಯವಾದ ತಕ್ಷಣ ಭಗವಂತರ ಮೇಲೆ ಕಿರಣ ಬಿಡುವುದು ಅತಿ ಶ್ರೇಷ್ಠವಾದದ್ದು. ಇಂತಹ ಜೈನ ಬಸದಿ ಎಲ್ಲಿ ಇಲ್ಲ. ಆದ್ದರಿಂದ ಇಲ್ಲಿ ಭಕ್ತಿ ಭಾವದಿಂದ ಬಂದು ಯಾರು ಭಗವಾನರ ದರ್ಶನ ಪಡೆಯುತ್ತಾರೋ ಅವರು ಮೋಕ್ಷ ದೊರೆಯುತ್ತದೆ ಎಂದು ಅವರು ಆಶೀರ್ವಚನದಲ್ಲಿ ತಿಳಿಸಿದ್ದಾರೆ. ಒಂದು ಪೈಸಾ ದಾನ ಮಾಡಿದ್ರೆ 10 ಪೈಸಾ ನಿಮ್ಗೆ ಮಾಡಿ ಬರಬೇಕು. ದೇವ್ರಿಗೆ ಯಾವ ಥರದಿಂದ ಕೊಡಬೇಕು ಕೊಟ್ಟಾಗ ನಾವು ಅದನ್ನ ದಾನ ಮಾಡ್ತೇವೆ ಅಂತೇಳಿ ಅದಕ್ಕೆ ಕುಡ್ಕೋರಿಗೆ ಹಾಳು ಮಾಡೋರಿಗೆ ಇನ್ನಾಕನ್ನ ಲುಕ್ಷನ್ ಮಾಡೋರಿಗೆ ನಾವು ದಾನ ಮಾಡಿ ಏನು ಮಾಡೋದು ಕೊಟ್ಟು ಏನು ಮಾಡೋದು ಇಲ್ಲ. ಯಾವುದೋ ಅಂಥದ್ದೆಲ್ಲ ಮಾಡಿದ್ರೆ ಉಪಯೋಗ ಬೀಳೋದಿಲ್ಲ. ಆಮೇಲಿಂದ ಈ ಮಾನಸ್ತಂಭದೊಂದು ಹೊಳ್ಳೆ ಮತ್ತೆ ಪುನಃ ಪಂಚಕಲ್ಯಾಣ ಮಾಡ್ರಿ, ಮಾನಸ್ತಂಭ ದೇವ್ರು ಕುಂದ್ರಿಸ್ರಿ, ಅದೊಂದು ಪ್ರಯತ್ನ ಮಾಡ್ರಿ. ಅಲ್ಲ ನಮ್ದು ಅನ್ನೋದು ನೋಡ್ರಿ, ನಮ್ದು ಅನ್ನೋದು ಬೇಕಲ್ಲ. ಅದಿಲ್ಲ ಅಂದ್ರೆ ನಮ್ಗೇನು ನಮಗೆ ಅಲ್ಲ ನಮ್ದು ಭಗವಂತರಿದ್ರೆ ನಾವು ಏನಾದರೂ ಗಳಿಸ್ತೇವೆ. ಚಲೋನ ಗಳಿಸ್ತೇವೆ, ಕೆಟ್ಟನೂ ಗಳಿಸ್ತೇವೆ. ಚಲೋ ಗಳಿಸೋದು ಬೇಷ, ಕೆಟ್ಟ ಗಳಿಸೋದು ಬೇಷ. ಮತ್ತು ಆ ಪ್ರಕಾರ ನಾವು ಚಲೋದು ಮಾಡ್ಕೊತ ಹೋದ್ರೆ, ಒಳ್ಳೇದು ಮಾಡ್ಕೊತ ಹೋದ್ರೆ ನಾವು ಅಭಿವೃದ್ಧಿನೇ ಆಗ್ತೀವಿ. ನಮಗೂ ದೇವ್ರ ತನ್ನ ಕೊಟ್ಟು ಕೊಡ್ತಾನೆ. ಅದರ ವಿಚಾರ ಮಾಡಿ ನಾವು ಮುಂದೆ ಹೆಜ್ಜೆ ಇಡ್ಬೇಕನ್ನುವಂಥ ಸ್ವಲ್ಪ ನಾವು ವಿಚಾರ ಮಾಡಿರಿ. ವರ್ಷಕ್ಕೊಮ್ಮೆ 48 ದಿನ ಭಕ್ತಾಂಬರ ಮಾಡಿರಿ. ಭಕ್ತಾಂಬರದಾಗ ಎಲ್ಲ ಬರ್ತೈತಿ. 48 ದಿನ ಕಂಟಿನ್ಯೂ ಭಕ್ತಾಂಬರ ಬೆಳಗ್ಗೆ ದಿನ ಒಂದು ಅಧ್ಯಾಯ ಕಟ್ಟಿಬೇಕು. ಒಂದು ಅಧ್ಯಾಯ ನಮ್ಗೆ ಯಾವುದೂ ಉಪಯೋಗ ಐತಿ. ನಾವು ಮುಂದೆ ಬರ್ಬಾರ್ದು ಕೆಳಗೆ ಹೋಗೋದ ಮ್ಯಾಲೆ ಬರ್ದ ಬಿಟ್ಟು ಕೆಳಗೆ ಹೋಗ್ಬೇಕತ್ರಿ. ನರಕಕ್ಕೆ ಹೋಗ್ಬೇಕ, ನಾವು ಮ್ಯಾಲ ಬರ್ಬೇಕು. ಅದಕ್ಕೆ ಧರ್ಮ ಹಿಡ್ಕೊಡ್ರಿ, ಧರ್ಮ ಉಳಿಸ್ರಿ. ಜಯಗುಲ ಪಂಚ ಪರಮೇಶ್ವರಿ ಭಗವಾನ್ ಕಿ ಜಯ, ವಿಶ್ವತೀರ್ಥಂಕರ ಭಗವಾನ್ ಕಿ ಜಯ. ಆಶೀರ್ವಾದ ಎಲ್ಲ पुण्यसागर मुनि महाराज की जय जय, अमोकीर्ति महाराज की जय जय, बिनवाणी माता की जय जय, ऐसा परमोध धर्म की ಗುಡಿಯನಕಟ್ಟಿ ಅನ್ನೋ ಊರಿಗೆ ಫಸ್ಟಿಗೆ ನಾನು ಈಗ ಬಂದಿದ್ದು. ಪ್ರತಿಯೊಬ್ಬರು ದಿನ ಬಸ್ತಿಗೆ ಬರ್ರಿ, ಕಡೆಗೆ ಒಂದು ಹೊತ್ತರ ಬಸ್ತಿಗೆ ಬರ್ರಿ, ಲಾಭ ತಗೋರಿ, ದಕ್ಷಿಣೆ ಮಾಡ್ಕೊಬರ್ರಿ. ನಮ್ಮ ಧರ್ಮ ಅನ್ನೋದು ಉಳಿಸ್ಕೊಡ್ರಿ, ಧರ್ಮದಾಗ ಬೆಳೀರಿ, ಧರ್ಮ ಅಭಿವೃದ್ಧಿ ಆಗಬೇಕು. ಮಕ್ಕಳು ಅಷ್ಟೇ, ಮಕ್ಕಳು ಧರ್ಮದಾಗ ಸಾಗಿಸ್ಬೇಕು, ಧರ್ಮದಾಗ ಕಳಿಸ್ಬೇಕು. ಅವ್ರಿಗೇನೋ ಸ್ವಲ್ಪ ಧರ್ಮದ ಬೋಧನೆ ಮಾಡಬೇಕು. ಮನ್ಯಾಗ ಒಂದೇ ಬುಕ್ ಇರುವಲ್ದಾಗ ದಿನ ಒಂದು ಪಾಠಾರ ಓದಬೇಕು. ಶಾಸ್ತ್ರ ಅನ್ನೋದು ಯಾಕೆ ಮಾಡೈತಿ? ಶಾಸ್ತ್ರ ಇಲ್ಲದ ಎಲ್ಲಿದ್ದೀವಿ? ಶಾಸ್ತ್ರ ಇಲ್ಲದ ನಾವು ಯಾರೂ ಇಲ್ಲ, ಇರಾಕು ಆಗೋದಿಲ್ಲ. ಸ್ವಲ್ಪ ಹೊತ್ತು ಬಸ್ತಿಗೆ ಬಂದು ಹೋದ್ರೆ ಸಮಾಧಾನ ಇರ್ತೇವೆ, ಶಾಂತಿ ಇರ್ತೇವೆ, ಸಮೃದ್ಧಿ ಇರ್ತೇವೆ, ನಿಧಾನ ಇರ್ತೇವೆ. ಅದರಲ್ಲೆಲ್ಲ ನಾವು ಭಕ್ತಾಮರ ಭಕ್ತಾಮರ ಅಂದ್ರೆ ಏನು? ಭಕ್ತಿಯಿಂದ ನಾವು ಬಸ್ತಿಗೆ ಬರೋದು. ಭಕ್ತಾಮರ ಬಸ್ತಿಯಿಂದ ನಾವು ಭಕ್ತಿಗೆ ಬರೋದು. ಭಕ್ತಿಯಿಂದ ಆರಾಧನೆ ಮಾಡೋದು, ಅಭಿಷೇಕ ನೋಡೋದು, ಭಕ್ತಿ ಭಾವ. ಅವ್ರನ್ನ ಏನು ಬೇಡೋದು ನಾವು ಅವ್ರನ್ನ ನಿಮ್ಮ ಗುಣಗಳನ್ನ ನಮ್ಗೆ ಕೊಡಿ. ನಿಮ್ಮ ಗುಣಗಳು ನಿಮ್ಮಂಥ ಗುಣಗಳು ನಮಗೂ ಬರ್ಬೇಕಾದ್ರೆ ನಾವು ಏನು ಮಾಡ್ಬೇಕು ಅನ್ನೋದು ನಾವು ಆಲೋಚನೆ ಮಾಡ್ಬೇಕಲ್ಲ. ಭಗವಂತರಿಗೆ ನಿಮ್ಮಂಥ ಗುಣಗಳು ನಮಗೂ ಬೇಕು ಭಗವಂತ ಅಂತ ಅವ್ರಿಗೆ ದರ್ಶನ ಮಾಡಬೇಕು. ದರ್ಶನಂ ದೇವದೇಶ ದರ್ಶನಂ ಪಾಪ. ದರ್ಶನ ಮಾಡೋದ್ರಿಂದ ಬರೀ ಖಾಲಿ ದರ್ಶನ ಮಾಡೋದ್ರಿಂದ ಇಷ್ಟ ಆಗತ್ತೆ ತಿಳ್ಕೊಂಡು. ಶಾಂತಿನಾಥ ಜೈನ ಮಂದಿರ ಗುಡಿನಕಟ್ಟಿಯಲ್ಲಿ ಇವತ್ತಿನ ದಿನ ಬೆಳಗ್ಗೆ 7 ಗಂಟೆಯಿಂದ ಮಹಾಪಂಚಾಮೃತಾಭಿಷೇಕ ನಡೆಯಿತು. ಹಾಗೂ 10 ಗಂಟೆ 10:30ರಿಂದ ಭಕ್ತಾಮರ ಆರಾಧನೆಯನ್ನು ಶ್ರೀ
ಪದ್ಮಶ್ರೀ ಮಾತಾಜಿಯವರ ಸಮ್ಮುಖದಲ್ಲಿ ಶ್ರೀ ಭಕ್ತಾಂಬರ ಆರಾಧನೆಯನ್ನು ನಡೆಸುತ್ತಿದ್ದೇವೆ. ಸಮಸ್ತ ಗುಡೇನಕಟ್ಟಿ ಶ್ರಾವಕ ಶ್ರಾವಕರು ಈ ಪೂಜೆಯಲ್ಲಿ ಭಾಗಿಯಾಗಿರುತ್ತಾರೆ. ಇವತ್ತಿನ ದಿನ ಎಲ್ಲರೂ ಒಂದು ಶುಭ ದಿನ ಎಂದು ತಿಳ್ಕೊಂಡು ಎಲ್ಲರೂ ಈ ಪೂಜೆಯಲ್ಲಿ ಭಾಗಿಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ಜೈನ ಶ್ರಾವಕಿಯರಿಂದ ವಿಧಿವಿಧಾನ ಪ್ರಕಾರ ಪೂಜೆ ನೆರವೇರಿದೆ. ಈ ಸಂದರ್ಭದಲ್ಲಿ ದನಪಾಲ ಮಲ್ಲಿಗವಾಡ, ಮಹಾದೇವಿ ಧಾರವಾಡ, ಸರಸ್ವತಿ ಮಲ್ಲಿಗವಾಡ, ಸರೋಜ ಬಸ್ತಿ, ಅನುಸೂಯ ಯೋಗಪ್ಪನವರ, ಗಿರಿಜುವ ಮಲ್ಲಿಗವಾಡ, ಶಾಂತ ಯೋಗಪ್ಪನವರ, ಲಕ್ಷ್ಮೀ ಯೋಗಪ್ಪನವರ, ಶೋಭಾ ಮಲ್ಲಿಗವಾಡ, ಚೈತ್ರ ನಾಗರಹಳ್ಳಿ, ವಿಶಾಲ ಯೋಗಪ್ಪನವರ, ಶಿಲ್ಪಾ ಯೋಗಪ್ಪನವರ, ತನುಜಾ ಪಾಟೀಲ್ ಸೇರಿ ಅನೇಕ ಜೈನ ಸಮಾಜದ ಬಾಂಧವರು ಭಾಗವಹಿಸಿದ್ರು. ಅಂದಪ್ಪ ಕೋಳೂರ, ಧಾರವಾಡ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.